ಯಾಕಂದ ಕಣ್ಣಲ್ಲಿ ನೀರು? ದೇವ್ರ ಪ್ರಸಾದ ತಿಂದಿದ್ದೆಪ್ಪ. ದೇವ್ರೆ ಕೊಡ್ತಾರೋ ಪ್ರಸಾದ ಮೊದಲನೇ ಸರಿ ತಿಂತಾ ಇರೋದು. 22 ವರ್ಷ ಆಯಸ್ಸು ಜಾಸ್ತಿ ಆಗ್ಬಿಡ್ಬೋದು ನನ್ಗೆ. ರೀ ಸಮಾಧಾನ ಮಾಡ್ಕೊಳ್ರಿ. ಸಮಾಧಾನ? ಸಾಕಾಗಿದ್ದೀನಿ ಮೀನಾ. ಈ ಬೆಳದಿಂಗಳು, ಅಮ್ಮನ ಕೈ ತುತ್ತು, ಅಪ್ಪ ಅಮ್ಮನ ಪ್ರೀತಿ ಜೊತೆಗೆ ಒಂದು ಕತೆ ಇದ್ದಿದ್ರೆ ನನ್ನ ಬಾಲ್ಯ ಬಾಲ ಅಲ್ಲಾಡಿಸ್ಕೊಂಡು ಬಂದು ಮನೆ ಮುಂದೆ ನಿಂತ್ಕೊಂಡಂಗಿರತ್ತೆ. ಅಪ್ಪ ಅಪ್ಪ ಒಂದ್ ಕತೆ ಹೇಳ್ತೀನಪ್ಪ. ಚಿನ್ನದಂತ ನಾಡಿಗೆ ರನ್ನದಂತ ರಾಜ, ರನ್ನದಂತ ರಾಜನಿಗೆ ಮುತ್ತಿನಂತ ಹೆಂಡತಿ, ಆ ಮುತ್ತಿನಂತ ಹೆಂಡತಿಗೆ 3 ಜನ ಮುದ್ದಾದ ಮಕ್ಕಳು. ನನ್ನ ಹಾಗೇನೆ, ರವಿ, ಸೂರ್ಯ, ಮನೋಜ. ಹಾಗೆ ಆ 3 ಜನ ಮಕ್ಕಳಲ್ಲಿ ಒಬ್ಬ ಮಗನ್ ನೋಡಿದ್ರೆ ಆ ತಾಯಿಗೆ ಆಗ್ತಾನೆ ಇರಲ್ವಂತೆ. ಹಾಗಾದ್ರೆ ಅದ್ ನಾನಲ್ಲ. ನಾನು ನನ್ನ 3 ಜನ ಮಕ್ಕಳನ್ನ ಒಂದೇ ತರ ನೋಡ್ತೀನಿ. ಓ, ನೀನಲ್ಲ ಅದು. ತಾಯಿ ಪ್ರೀತಿನ ಕಳ್ಕೊಂಡ ಆ ಕಂದ. ಹಗಲು ರಾತ್ರಿ ತಾಯಿ ಪ್ರೀತಿ ಬೇಕು ಅಂತ ಆ ಕಂದ ಪರಿತಪಿಸ್ತಾನೇ ಇದ್ದ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೇ ಇರೋ ರಾಣಿ ಆ ಮಗು ಕೂತ್ರೆ ತಪ್ಪು ನಿಂತ್ರೆ ತಪ್ಪು ಅನ್ನೋ ಹಾಗೆ ನಡ್ಕೋತಾ ಇದ್ಲು. ಚೆ ಅಂತ ತಾಯಿನೂ ಭೂಮಿ ಮೇಲೆ ಇರ್ತಾರ? ಕಲಿಗಾಲ ಅಲ್ಲ, ಈ ಭೂಮಿ ತಾಯಿ ಅಂತ ತಾಯಿಗೆ ಹೇಗ್ ಜನ್ಮ ಕೊಟ್ಲೋ ಏನಪ್ಪ. ಕೇಳಿಸ್ಕೋ ಶಾಂತಿ. ಒಂದಿನ ಪ್ರೀತಿ ಬೇಕು ಅಂತ ಹಂಬರಿಸ್ತಾ ಇದ್ದಂತ ಮಗ ದೇವ್ರ ಹತ್ರ ಕೂತ್ಕೊಂಡು ನಾನು ಅಪರಾಧಿ ಅಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹತ್ತು ಕರೆದು ಗೋಗರಿತಾ ಇದ್ದಂತೆ. ರಾಯರ ಆಶೀರ್ವಾದ ಅವನನ್ನ ನೋಡಿದ್ರೆ ಆಗದೆ ಇರುವಂತ ರಾಣಿಗೆ ಇದ್ದಕ್ಕಿದ್ದಾಗೆ ಅವಳನ್ನ ಪ್ರೀತಿ ಮಾಡೋಕ್ ಶುರು ಮಾಡ್ಬಿಟ್ಟೆ. ಹಾಗೆ ಅವತ್ತಿಂದ ಆ ಮಗನನ್ನ ಗಾಢವಾಗಿ ಪ್ರೀತಿ ಮಾಡೋಕ್ ಶುರು ಮಾಡ್ಬಿಟ್ಲು ರಾಣಿ. ಆ ತಾಯಿ ಮಮತೆಯನ್ನ ಬಯಸಿದ ಮಗನ್ ಸಂತೋಷ ಆ ಕ್ಷಣದಿಂದ ಹೇಗಿತ್ತು ಗೊತ್ತಾ? ಕೃಷ್ಣನ್ ನೋಡಿದ ಕನಕದಾಸರ ಹಾಗೆ, ಪಾಂಡುರಂಗನ್ ನೋಡಿದ ಭಕ್ತ ಕುಂಬಾರನ ಹಾಗೆ, ಸಾಕ್ಷಾತ್ ಶ್ರೀಹರಿನೇ ನೋಡಿದವರ ಹಾಗೆ ಖುಷಿಯಾಗಿತ್ತಂತೆ. ಪ್ರತಿ ಕ್ಷಣ ಅಮ್ಮ 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 ಅಂತ ಅವ್ರ ಹಿಂದೆನೆ ಸುತ್ತೋಡಕ್ ಶುರು ಮಾಡದಂತೆ. ಎಂತ ಕೆಟ್ಟ ತಾಯಿಗೆ ಎಂತ ಒಳ್ಳೆ ಮಗ ಅಲ್ವಾ? ಆ ಬಂಗಾರದಂತ ಮಗನ್ ಮನ್ಸನ್ನ ಆ ತಾಯಿ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ವಾ? ಎಲ್ಲಾರು ತಾಯಿನೇ ದೇವ್ರು ಅಂತಾರೆ, ಆದ್ರೆ ಆ ದೇವ್ರು ಮನ್ಸ್ ಮಾಡೋವರ್ಗೂ ಆ ತಾಯಿ ಮನ್ಸು ಬದ್ಲಾಗ್ಲೇ ಇಲ್ಲ ಅಲ್ವಾ? ಸೂರ್ಯ ಹಿಡಿಯಪ್ಪ. ಸೂರ್ಯ ಯಾಕಪ್ಪ ಯಾಕೆ ಅಳ್ತಿದ್ಯಾ? ಯಾಕೂ ಇಲ್ಲಂತೆ. ತಾಯಿಯಿಂದ ದೂರ ಆಗಿದ್ ಮಗ ಅಂತಂದ್ಯಲ್ಲ, ಏನನ್ನ ನೆನಪಾಗೋಯ್ತು. ಅಯ್ಯೋ, ನೀನ್ ಏನೇನೋ ನೆನ್ಪು ಮಾಡ್ಕೋಬೇಡಪ್ಪ. ನಿನ್ನ ನನ್ನ ಯಾವತ್ತೂ ದೂರ ಮಾಡಿರ್ಲಿಲ್ಲ ತಾನೆ? ನೀನ್ ಕೆಲಸ ಗುಡಿಸ್ತಾ ಇದೀಯಾ? ಮಾಡಪ್ಪ ಮಾಡು, ಚೆನ್ನಾಗಿ ಕ್ಲೀನ್ ಮಾಡು. ಮನೆ ಲಕ್ಕ 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 ಅಂತ ಹೊಳಿಬೇಕು. ಹೇಗೂ ಮಾಡಕ್ ಬೇರೆ ಕೆಲ್ಸ ಇಲ್ವಲ್ಲ, ದೂರ ಮಾಡಿರ್ಲಿಲ್ಲ ತಾನೆ ನಾನು? ಅತ್ತೆ ಇಲ್ಲ ಅತ್ತೆ, ನೀವ್ ಯಾವತ್ತು ಇವ್ರನ್ನ ದೂರ ಮಾಡಿರ್ಲಿಲ್ಲ. ಜೀವನು ಅಷ್ಟೇ ಅಮ್ಮ, ಇದರಿಂದ ಯಾವತ್ತೂ ದೂರನೇ ಆಗಿರ್ಲಿಲ್ಲ. ಹೌದು ಅತ್ತೆ, ಸೂರ್ಯ ಅವರು ತುಂಬಾ ಒಳ್ಳೆ ಮನುಷ್ಯ. ತಾಯಿಗೆ ತುಂಬಾ ಗೌರವ ಕೊಡ್ತಾರೆ, ಅದಕ್ಕೇನೆ ಇಮೋಷನಲ್ ಆಗೋಗ್ಬಿಟ್ರು. ಸೂರ್ಯ ಹಾಗೆಲ್ಲ ಆಗ್ಬಾರ್ದು. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಅಳ್ಬಾರ್ದು ಕನ್ನ ನೀನು. ಇಲ್ಲಮ್ಮ, ಅಳಲ್ಲ. ಅಮ್ಮ, ನೀನು ಕೈ ತೂತ್ ಕೊಟ್ಟ ಹಾಗೆ ನನ್ನ ನಿನ್ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡ್ತೀಯಮ್ಮ. ಅಯ್ಯೋ, ಮತ್ತೆ ಅದೇ ರಾಗ. ಯಾರಾದ್ರೂ ಕೇಳ್ತಾರೇನೋ? ನಾನ್ ಕೂತಿರೋ ಜಾಗಕ್ಕೆ ಬಂದು ನೀನ್ ತಲೆ ಇಡ್ಬೇಕು. ಸರಿ, ಇನ್ನೊಂದೆರಡು ತುತ್ತು ನಾನೇ ನನ್ ಕೈಯಾರ ತಿನ್ನಿಸ್ತೀನಿ, ಅದಾದ್ಮೇಲೆ ಮಲ್ಕೊಳ್ಳೋದು. ಸಾಕಮ್ಮ, ಸಾಕು, ಇದೇ ಮಾಡ್ಬೇಕು. ಶ್ರುತಿ ಮೀನಾ, ಇದನ್ನೆಲ್ಲ ಒಳಗಡೆ ಇಟ್ಬಿಡಿ. ನಾನೋಗಿ ತೊಳೆದು ಬಿಟ್ಟು ಆಮೇಲೆ ಬರ್ತೀನಿ, ಸರಿನಾ? ನೀನ್ ಅಷ್ಟೊಳಗೆ ಕೈ ತೊಳ್ಕೊಂಡು ಒಳಗ್ ಬಾಪ. ಅಪ್ಪ ನೋಡಿದ್ಯಪ್ಪ, ಈ ಪ್ರಪಂಚದಲ್ಲಿ ಅದೃಷ್ಟನೇ ಇಲ್ದಿರೋ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತಾ ಇದ್ದೆ. ಏನಪ್ಪ ಎಲ್ಲ ಉಲ್ಟಾ ಆಗೋಯ್ತಲ್ಲಪ್ಪ. ಹಾಗೆ ಕಂದ, ಕಾಲ ಕೊಡೋ ವರಾನೇ ಹಾಗೆ. ಕಾಲ ಕೊಟ್ಟ ವರ ಅಲ್ಲಪ್ಪ, ಎಲ್ಲ ನಿನ್ನ ಆಶೀರ್ವಾದ. ನಿನ್ನಂತ ಅಪ್ಪ ಇದ್ರೆ ಎಲ್ಲನೂ ಸಾಧ್ಯ. ಅಮ್ಮನ್ ಪ್ರೀತಿ ನನಗ್ ಸಿಗ್ಲಿ ಅಂತ ನಾನ್ ಎಷ್ಟು ಕಾದ್ನೋ, ಮಗನಿಗೆ ಅಮ್ಮನ್ ಪ್ರೀತಿ ಸಿಗ್ಲಿ ಅಂತ ನನ್ನಷ್ಟೇ ನೀನು ಕಾದಿದ್ಯಾ. ಇವತ್ತು ನಾನು ಇದನ್ನೆಲ್ಲ ನೋಡ್ತಾ ಇರೋದಕ್ಕೆ ನೀನೇ ಕಣಪ್ಪ ಕಾರಣ. ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ. ಐ ಲವ್ ಯು ಟು ಕಂದಮ್ಮ. ಅಪ್ಪ, ಇದೇ ಖುಷಿಗೆ ಒಂದ್ ಮಾತು ಕೊಡ್ತೀಯಾ? ಕೇಳು ಕಂದ, ನಾನು 100-125 ಜನ್ಮ ಎತ್ ಬಂದ್ರು ನನಗ್ ನೀನೇ ಅಪ್ಪ ಆಗಿ ಬರ್ಬೇಕು. ಕೋಪ ತಾಪ ಏನೇ ಇದ್ರು ನಾನು ಹೆಣ ಆಗೋವರೆಗೂ ಮಾತ್ರ, ಎಲ್ಲ ತಗೊಂಡು ಹೋಗೋವರೆಗೂ ಬೇಡಪ್ಪ. ಸೂರ್ಯ ಕಡೆಗೂ ಅನಾಥ ಆಗೋದೆ, ಊಟ ಕೊಡದೆ ರೊಬ್ಬಿ ಹಾಕೋಗೋಲ್ಸ್ಬಿಟ್ರು ನನಗಿದ್ದು ಒಬ್ರೇ ಅಮ್ಮ ರೋಹಿಣಿ. ಅಯ್ಯೋ, ಎಲ್ರಿಗೂ ಒಬ್ರೇ ಅಮ್ಮ ಅಲ್ವಾ ಇರೋದು ಮನೋಜ್? ಅಯ್ಯೋ ಎಲ್ರು ಕರೆಕ್ಷನ್ ಮಾಡೋ ಎಕ್ಸಾಮ್ ಪೇಪರ್ ಹೋಗಿದೆ ನನ್ನ ಜೀವನ. ಹಾಗಲ್ಲ ಮನೋಜ್, ನೀವು ಇಮೋಷನಲ್ ಆಗಿ ಏನೇನೋ ಮಾತಾಡ್ತಿದ್ದೀರಾ. ಸ್ವಲ್ಪ ಧೈರ್ಯ ತಂದ್ಕೋಬೇಕು. ಅದೆಲ್ ಸಿಗುತ್ತೆ? ಅಂದ್ರೆ ನನ್ ಧೈರ್ಯ, ನನ್ ಶಕ್ತಿ ಎಲ್ಲ ಅಮ್ಮನೇ ರೋಹಿಣಿ ಹೊರಟೋಯ್ತಲ್ಲ. ಮನೋಜ್,
ಈ ಟೈಮಲ್ಲಿ ನೀವು ತಾಳ್ಮೆಯಿಂದ ಇದ್ದು ಇದನ್ನ ಹೇಗ್ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು. ಅದನ್ ಬಿಟ್ಟು ನೀವ್ ಈ ರೀತಿ ನೋವು ಪಡ್ತಾ ಇದ್ರೆ ಏನ್ ಕತೆ ಹೇಳಿ? ಅತ್ತೆ ಈಗ ಮೊದ್ಲಿನಾಗಿಲ್ಲ, ಏನೋ ಬದಲಾವಣೆ ಆಗಿದೆ. ಆದ್ರೆ ಅದು ಒಳ್ಳೇದೇ ಅಲ್ವಾ? ಅವ್ರಿಗೀಗ ನಾನ್ ಮಾಡಿದ ಕೆಲ್ಸಗಳು ಯಾವ್ದು ನೆನಪಿಲ್ಲ. ಅವ್ರ ಕಣ್ಣಲ್ಲಿ ನಾನು ಮನೋಜ್ ಹೆಂಡ್ತಿ ಅಷ್ಟೇ. ಇದು ನನಗ್ ಒಳ್ಳೇದೇ ಅಲ್ವಾ? ಹಲೋ, ಏನ್ ಓಡಾಡ್ತಾ ಇದೀಯಾ? ಏನಾದ್ರೂ ಮಾತಾಡ್ತಾ ಇರೋ. ಈ ಏಕಾಂತದಲ್ಲಿ ಏಕಾಗಿ ಆಗ್ಬಿಟ್ಟಿದೀವಿ ಅನ್ಸ್ತಾ ಇದೆ ನನಗೀಗ. ಇಲ್ಲ ಮನೋಜ್, ಇದಕ್ಕೆಲ್ಲ ಏನ್ ಕಾರಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನ್ ಕಾರಣ? ಮೀನಾ ಅವರು ಬಾಕ್ಸ್ ಸರ್ಸೋವಾಗ ಅತ್ತೆ ತಲೆ ಮೇಲೆ ಬಿಂದಿಗೆ ಬಿದ್ದಿದೆ. ಅದ್ರಿಂದ ಅವ್ರಿಗೇನಾದ್ರೂ ಮೆಮೊರಿ ಲಾಸ್ ಆಗಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದು, ಇಲ್ಲ ಅಂದ್ರೆ ಅತ್ತೆ ಸಡನ್ ಆಗಿ ಹೀಗೆಲ್ಲ ರಿಯಾಕ್ಟ್ ಮಾಡಲ್ಲ. ಮನೋಜ್, ಬಿಟ್ಬಿಡಿ ಸ್ವಲ್ಪ ದಿನ, ಅವ್ರು ಹೀಗೆ ಇರ್ಲಿ. ಯಾಕೆ ಬಂದ್ಬಿಡು, ಹೋಗ್ತಾ ಬರ್ತಾರ ಬೈತಾ ಇರ್ಲಿ. ಮನೋಜ್, ಅವ್ರು ಬೈದಿರೋ ಹಾಗೆ ನಾವ್ ನಡ್ಕೊಂಡ್ರೆ ಆಯ್ತಲ್ಲ. ಎಲ್ಲ ಕರೆಕ್ಟ್ ಆಗಿದೆ. ನಾವ್ ಯಾವ್ದನ್ನು ಕೆಣಕೋದ್ ಬೇಡ ಅಂತ ನನಗ್ ಅನ್ನಿಸ್ತಿದೆ. ಕರೆಕ್ಟ್ ಆಗಿ ಇಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಯಪ್ಪಾ, ಆಯ್ತು, ರಿಲ್ಯಾಕ್ಸ್ ಆಗಿ ಇದನ್ನ ಯೋಚನೆ ಮಾಡೋಣ. ಸರಿ, ಊಟ ತಂದ್ಕೊಡ್ಲಾ? ಊಟ ಮಾಡೋ ಬನ್ಸಿಲ್ಲ ರೋಹಿಣಿ ನನಗೆ. 3 ಆಪಲ್, ಒಂದ್ ದೊಡ್ಡ ಗ್ಲಾಸ್ ಅಲ್ಲಿ ಹಾಲು ತಗೊಂಡ್ಬಂದ್ಬಿಡು ಸಾಕು ನನಗೆ. ಊಟ ಗಿಟ ಎಲ್ಲ ಏನು ಬೇಡ. ರೋಹಿಣಿ ಹಂಗೆ ಬರ್ತಾ ಒಂದು ಚಿಕ್ಕಿ ಬೈಲ್ ತಗೊಂಬ. ರಾಮಾಯ ರಾಮಪುತ್ರಾಯ ರಾಮಚಂದ್ರ ಬೇಸೇವನಾಥ ನಾಥ ಸೀತಾಯ ಪತಿಗೆ. ರೂಮ್ ಒಳಗೂ ಇಲ್ಲ, ಹೊರಗಡೆನೂ ಇಲ್ಲ. ಎಲ್ಲಿ ಕೂತ್ಲು ಬೆಳಗ್ಗೆ ಇವಳು? ಶಾಂತಿ 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 ಶಾಂತಿ. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್ ಕಂದ. ವಾಕಿಂಗ್ ಹೊರಟ್ರಾ? ವಾಕಿಂಗ್ ಹೊಡ್ಬೇಕು ಅಂತಾನೆ ಬಂದೆ. ಇವತ್ತೇನು ಕಾಣಿಸ್ತಾನೆ ಇಲ್ಲ. ನೀನ್ ನೋಡಿದ್ಯಾ? ನಾನು ಹೇಳಕ್ ಮುಂಚೆನೆ ಅಂತ ಹೊಡಿದಾಳೆ ಇವತ್ತು. ನಾನು ನೋಡ್ಲಿಲ್ಲ ಮಾವ, ನಾನು ಈಗ ತಾನೇ ಇದ್ದೆ. ಬಾತ್ರೂಮ್ ಅಲ್ಲಿ ಎಲ್ಲ ದುರಿದಾರ? ನಾನು ಅಲ್ಲಿಂದ ಕೈಕಾಲು ಮುಖ ತೊಳ್ಕೊಂಡ್ ಬಂದೆ ಅಮ್ಮ. ಅಲ್ಲೇನಿರ್ಲಿಲ್ಲ. ಹೌದಾ? ನನಗೆ ಅವಳ ಆರೋಗ್ಯದ ಬಗ್ಗೆನೇ ಯೋಚನೆ ಕಣಮ್ಮ. ಅದು ಎಲ್ಲ ಸರಿ ಹೋಗಿದೆ ಅನ್ಕೊಳ್ಳೋ ಅಷ್ಟರಲ್ಲಿ ಏನೋ ಸರಿ ಹೋಗಿಲ್ಲ ಅಂತ ಒಂದ್ ಸಣ್ಣ ಅನುಮಾನ. ಒಂದ್ ನಿಮಿಷ ಇರಿ ಮಾವ. ರೀ ರೀ ಏನಿದಮ್ಮ? ರೀ, ಅತ್ತೆ ಎಲ್ಲೂ ಕಾಣ್ತಿಲ್ವಂತೆ. ಅಮ್ಮ ಎಲ್ಲೋ ಕಾಣ್ತಿಲ್ಬೇಕಪ್ಪ? ಒಳಗೆಲ್ಲೂ ಇದ್ದಾಗಿಲ್ಲ ಕಣೋ. ಅಮ್ಮ 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 ಶಾಂತಿ, ನೀನಮ್ಮ ಆಗ್ಲೇ ಅದು ರಂಗೋಲಿ ಹಾಕ್ಬಿಟ್ಟಿಲ್ಲ ತಾಯಿ. ನಾನಲ್ಲ ಮಾವ. ಅಮ್ಮನೇ ಇರ್ಬೇಕು. ಅಮ್ಮ 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 ದಾಡು ದಾಡು. ಏನಪ್ಪ ಆ ಕಡೆ ಚೂಡು. ಇದೇನಿದು, ಎಲ್ರು ಎಲ್ಲಿದ್ದೀರಾ? ನೀನ್ ಕಾಣ್ಲಿಲ್ಲ ಅಂತ ಬೋದ್ವಿ ಕಣೆ. ಮತ್ತೆ ಇದೇನತ್ತೆ, ನೀವು ಇಷ್ಟು ಬೇಗ ಪೂಜೆ ಎಲ್ಲ ಮಾಡ್ತಾ ಇದ್ದೀರಾ? ಮತ್ತೆ ಗೃಹಿಣಿ ಆದವಳು ಸೂರ್ಯ ಹುಟ್ಟಿದ್ಮೇಲೂ ಮಲಗಿರ್ತಾಳೇನಮ್ಮ? ಮನೆಗೆ ಅದು ಶೋಭೆನಾ? ಇಲ್ಲ 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 ಇಲ್ಲ, ನೀವ್ ಹೇಳ್ತಿರೋದೇ ಕರೆಕ್ಟ್ ಅತ್ತೆ. ಸರಿ, ನಿನ್ ಗಂಡ ಎತ್ನಾ? ಇನ್ನೂ ಇಲ್ಲ ಅತ್ತೆ, ಈಗ ಎಬ್ಬಿಸ್ತೀನಿ. ಅಲ್ಲ, ಎಲ್ರು ಎದ್ದಿದ್ದಾರೆ, ಅವನೊಬ್ಬ ಎದ್ದಿಲ್ವಾ? ಎಬ್ಸ್ಬೇಕಾ? ಎದ್ದು ವಾಕಿಂಗ್ ಹೋಗಿ ಕೇಳೋ ಅವನ್ಗೆ. ಹೋಗು ರೀ, ನೀವು ಕಾಫಿ ಕುಡಿದ್ಬಿಟ್ಟು ಆಮೇಲೆ ವಾಕಿಂಗ್ ಹೋಗಿ. ಮೀನಾ, ನಡಿಮ್ಮ, ನಾವು ಹೋಗೋಣ. ಬಾ, ಬೇಗ ಬಾ. ಏನು ಆಶ್ಚರ್ಯನಯ್ಯ ಇದು. ನಾನು ನೋಡ್ತಾ ಇರೋದಲ್ಲ ನಿಜ ಏನಯ್ಯ. 100% ನಿಜ ಕಣಪ್ಪ. ಸಕ್ಕರೆ ನಿಜವಾಗ್ಲೂ ಸಕ್ಕರೆಗಿಂತ ಸಿಹಿಯಾಗೋಗ್ಬಿಟ್ಟಿದ್ದಾರೆ. ಪರಮಾತ್ಮ, ಒಣ ಹುಲ್ಲು ಗರಿಕೆಯಾಗಿ ಗಣೇಶನ ಮೇಲೆ ಕೂದಾಗ್ತಿದೆಯಲ್ಲೋ. ರೀ, ಬನ್ನಿ, ಕಾಫಿ ಆರೋಗುತ್ತೆ. ಬಂದೆ ಬಂದೆ ಅಮ್ಮ. ಪವಾಡ ಅಂತ ಕೇಳಿದ್ದೆ, ನೋಡಿಲ್ಲ. ನಡಿ ನಡಿ ನಡಿ. ಅತ್ತೆ, ಸಾರಿ ಅತ್ತೆ, ಹಾಲ್ ಮುಗ್ದೋಗಿದೆ. ನಾನು ಸ್ನಾನ ಮಾಡ್ಕೊಂಡು ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಹಾಲು ಮುಗ್ದೋಗಿದ್ಯಾ? ಹ್ಞೂ ಅತ್ತೆ. ಅದು ಅತ್ತೆ, ಕಾಫಿ ಮಾಡಿದ್ಯಾರು? ನಾನೇ ಕಂದ. ಅಯ್ಯೋ ಅತ್ತೆ, ನೀವ್ ಯಾಕತ್ತೆ ಈ ರೀತಿ ತೊಂದ್ರೆ ತಗೊಂತಿದ್ದೀರಾ? ಯಾವ ತೊಂದ್ರೆ? ಮಕ್ಕಳಿಗೆ ಗಂಡನ್ಗೆ ಕಾಫಿ ಮಾಡೋದು ದೊಡ್ಡ ತೊಂದ್ರೆನಾ? ಹೋಗು, ನೀನು ಹೋಗಿ ಬೇಗ ಸ್ನಾನ ಮಾಡ್ಕೊಂಬ. ನಿನಗೂ ಕಾಫಿ ಕೊಡ್ತೀನಿ, ಕುಡಿಯುವಂತೆ. ಕಾಫಿ ಯಾಕಮ್ಮ? ಮೊದ್ಲು ಮನೆ ದೇವ್ರಿಗೆ. ಮನೆ ದೇವ್ರಿಗ? ಮನೆ ದೇವ್ರು ಕಾಫಿ ಕುಡಿಯುತ್ತಾ? ತರ್ಲೆ. ನನ್ ಹಣೆ ಬರಹ ನೋಡ್ರಿ ಎಂತದ್ದು. ಏಕೆ, ಏನಾಯ್ತು ಶಾಂತಿ? ಅಲ್ಲ ರೀ, ತುಳಸಿ ಪೂಜೆ ಮಾಡ್ದವಳು ನಾನು ಗಂಡನ ಆಶೀರ್ವಾದನೇ ತಗೊಳ್ಳಿಲ್ಲ ನೋಡಿ. ರೋಹಿಣಿ, ತಗೋ, ಹಿಡ್ಕೋ, ಎಲ್ರಿಗೂ ಕಾಫಿ ಕೊಡು. ರೀ, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ. ಹಾಗೆ ಆಗ್ಲಿ ಕಣೆ.
ನೀನ್ ಹೀಗೆ ಇದ್ದು ನಾವು ಹಾಗೆ ಇದ್ರೆ ಇನ್ನು 100 ವರ್ಷ ಖಂಡಿತ ಚೆನ್ನಾಗಿ ಬದುಕ್ತೀವಿ ಕಣೆ. ರೀ ನನಗೂ ಅದೇ ತರ ಬೇಕಾಗಿರೋದು. ಮುತ್ತೈದೆಯಾಗೆ ಇರ್ಬೇಕು, ಮುತ್ತೈದೆಯಾಗೆ ಬೇಡ ಶ್ಯಾಮ್, ಆ ಮಾತೆಲ್ಲ ಹೇಳ್ಬೇಡಿ. ನೀವಿಬ್ರು 100 ವರ್ಷ ಹೀಗೆ ಇರ್ಬೇಕು. ವಾವ್, ಮನೆ ದೇವಸ್ಥಾನ ಆಗೋಗ್ಬಿಟ್ಟಿದೆ ಬೇಬಿ. ಇಟ್ ಇಸ್ ರಿಯಲಿ ನೈಸ್ ಟು ಸಿ. ಕಾಲಿಗೆ ಬಿದ್ದಿದ್ದು ಆಯ್ತು, ಆಶೀರ್ವಾದ ತಗೊಂಡಿದ್ದು ಆಯ್ತು, ಆದ್ರೆ ಮಗಂಗ್ ಮಾತ್ರ ಒಂದು ಗ್ಲಾಸ್ ಕಾಫಿ ಕೊಡ್ಬೇಕು ಅಂತ ಮಾತ್ರ ಅನ್ಸ್ಲಿಲ್ಲ ನಿನ್ಗೆ. ಅಯ್ಯೋ, ಯಾರು ಕಾಫಿ ಕೊಟ್ಟಿದ್ದು? ರೋಹಿಣಿ, ಗಂಡಿನ ಸೇವೆ ಚೆನ್ನಾಗ್ ಮಾಡ್ತಾಳಲ್ಲ ಇವಳು. ಮುಖ ತೊಳ್ಕೊಂಡ್ ನೀನು. ನಾನು ಯಾವಾಗ ಮುಖ ತೊಳ್ಕೊಂಡು ಕಾಫಿ ಕುಡಿತೀನಿ? ನಾನು ಯಾವಾಗ್ಲೂ ಬೆಡ್ ಕಾಫಿ ಕುಡಿದೆ ಅಭ್ಯಾಸ, ನಿನ್ಗೂ ಗೊತ್ತಲ್ಲ. ಓ, ಬರೀ ದುರಭ್ಯಾಸಗಳ ಗಣಿ ಗಣಿ ತುಂಬ್ಕೊಂಡ್ಬಿಟ್ಟಿದೆ ನಿನ್ ಮನ್ಸಲ್ಲಿ. ಏನ್ ಪುಟ್ಟ ರೋಹಿಣಿ, ನಿನ್ ಗಂಡನಿಗೆ ಒಳ್ಳೆ ಅಭ್ಯಾಸ ಎಲ್ಲ ಹೇಳ್ಕೊಡೋದಿಲ್ವಾ ನೀನು? ಹೇಳ್ತೀನತ್ತೆ, ಹೇಳ್ತೀನಿ. ನಾನ್ ಹೇಳಿದ್ಮೇಲೆ ಹೇಳ್ಕೊಡೋದಲ್ಲಮ್ಮ, ಮೊದ್ಲೇ ಹೇಳ್ಕೊಡ್ಬೇಕು. 5 ಡಿಗ್ರಿ ಮನೋಜ ಇವನು. ಸಿಂಪಲ್ ಟಿಪ್ಸ್ ಎಲ್ಲ ಯಾರ ಕಲೆ ಹೇಳಿಸ್ಕೊಳ ನಾನು. ನಿನ್ನ 5 ಡಿಗ್ರಿಗಷ್ಟು ಬೆಂಕಿ ಹಾಕ. ವಿದ್ಯೆ ಇರೋದು ಉದ್ಯೋಗಕ್ಕಷ್ಟೇ. ನೀವೇ ನೋಡ್ತಾ ಸುಮ್ನೆ ನಿಂತಿದ್ರಾ? ಬುದ್ಧಿ ಹೇಳಿ ಅವನಿಗೆ. ಅಮ್ಮ, ಅದೇನ್ ಗೊತ್ತಾ, ಅಪ್ಪ ಅದೆಷ್ಟು ಬುದ್ಧಿ ಹೇಳ್ಬಿಟ್ಟಿದಾರೆ ಇವನಿಗೆ ಅಂದ್ರೆ, ಅವನಿಗೆ ಬುದ್ಧಿ ಹೇಳೋ ಬದಲು ಗುರುಕುಲ ಏನಾದ್ರು ಓಪನ್ ಮಾಡ್ಕೊಂಡು ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಋಷಿ ಮುನಿಗಳಾಗ್ಬಿಟ್ಟಿರೋ ನಮ್ಮಪ್ಪ. ಅವ್ನಿಗೆ ಯಾರ ಮಾತನ್ನು ಕೇಳೋನಲ್ಲ. ಹಿಂಗೆ ಹೇಳಿನೇ ಅಮ್ಮ ನನಗೂ ದುಷ್ಮಣಿ ತಂದು ಹಾಕ್ಬಿಡಿ ಎಲ್ರು. ತಾಯಿ ಆದವಳು ಮಕ್ಕಳಿಗೆ ಶ್ರೇಯಸ್ಸನ್ನೇ ಬಯಸೋದು. ನಿನಗೇನಾದ್ರೂ ಹೇಳಿದ್ರೆ ಅದು ನಿನ್ ಒಳ್ಳೇದಕ್ಕೆ ಕಣೋ ಮೂರ್ಖ. ರಂಗನ್ ನಾಯಕಿ, ನಿಜವಾಗ್ಲೂ ನಾಯಕಿ ಪಾತ್ರನೇ ವಹಿಸ್ಕೊಂಡಿದ್ಯಾ. ಸೂಪರ್ ಸೂಪರ್, ಅದ್ಭುತ. ಕಂಟಿನ್ಯೂ. ಸರಿ, ಎಲ್ರೂ ಕೆಲ್ಸಗಳು ಮಾಡ್ತಿದ್ದೀರ ತಾನೆ? ಹ್ಞೂ ಅತ್ತೆ, ನಾನು ರವಿ ಹೋಟೆಲ್ಗೆ ಹೋಗ್ಬೇಕು. ನಾನು ಡ್ರೈವಿಂಗು ಕಣವು. ನಾನು ಬಿಸ್ನೆಸ್ ಮ್ಯಾನ್, ಕೆಲ್ಸಕ್ಕೆ ಹೋದ್ರು ನಡೆಯುತ್ತೆ, ಹೋಗದೆ ಇದ್ರು ನಡೆಯುತ್ತೆ. ಅಕೌಂಟ್ ಮಾತ್ರ ಅಮೌಂಟ್ ಬಂದು ಬೀಳ್ತಾ ಇರುತ್ತೆ. ಮಹಾನ್ ಭಾವ ಕಣಪ್ಪ ನೀನು. ಕೆಲ್ಸ ಮಾಡಕ್ಕೆ ಸೋಂಬೇರಿ ತರ ಬಂದ್ಬಿಟ್ಟಿದೆ ನಿನಗೆ. ಸರಿ ಸರಿ, ಅಯ್ಯೋ ಕಾಫಿ ಆರೋಗುತ್ತೆ, ಎಲ್ರು ಕಾಫಿ ಕುಡೀರಿ. ಹಾಗೆ ತಿಂಡಿಗೆ ಏನ್ ಬೇಕು ಅಂತ ಹೇಳ್ಬಿಡಿ. ನನಗೆ ಸೆಟ್ ದೋಸೆ. ಈ ಮನೆಗೆ ನೀನ್ ಸೆಟ್ ಆಗೋವರೆಗೂ ನಿನಗ್ ಸೆಟ್ ದೋಸೆನೂ ಇಲ್ಲ, ಯಾವ ದೋಸೆನೂ ಇಲ್ಲ. ಸೂರ್ಯ ಕಂದ, ನಿಂಗೇನ್ ಬೇಕಪ್ಪ? ಪೂರಿ ಸಾಗು ಚಟ್ನಿ. ಆಯ್ತು ಕಂದ. ಮೀನಾ, ಶ್ರುತಿ, ರೋಹಿಣಿ, ನೀವ್ 3 ಜನ ನನಗ್ ತಿಂಡಿ ಮಾಡಕ್ ಸಹಾಯ ಮಾಡ್ಬೇಕು. ಹಾ, ಡನ್ ಅತ್ತೆ. ಸರಿ ಅತ್ತೆ. ಸೂರ್ಯ, ನೀನು ಸ್ನಾನ ಮಾಡ್ಕೊಂಡ್ಬಂದು ದೇವ್ರಿಗೆ ದೀಪ ಹಚ್ಚು. ರವಿ, ನೀನ್ ಬಂದು ತರಕಾರಿ ಎಲ್ಲ ಹಚ್ಕೊಡಪ್ಪ. ನಾನು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡ್ ಬರ್ತೀನಿ. ಯಾಕೆ ನಿಂತ್ಕೊಳ್ಳೋ ನೀನು? ಇನ್ನು ನಾನು ನಿನಗೆ ಕೆಲ್ಸನೇ ಹೇಳಿ. ಅಮ್ಮ, ನಾನೇನ್ ಕೆಲಸ ಮಾಡ್ಬೇಕು? ಮನೆ ಕಸ ಗುಡ್ಸಿ ನೆಲ ಒರ್ಸು. ಲೊಟ್ಟೆ ಬಂದಿರೋ, ನಾನ್ ಅದ್ರೆಲ್ಲ ಮಾಡಲ್ಲ. ಹೌದಾ? ಹಾಗಾದ್ರೆ ನಿನ್ಗೆ ಇವತ್ತು ತಿಂಡಿ ಇಲ್ಲ. ಅಮ್ಮ, ಅತ್ತೆ ಪಾಪ ಹೋಗ್ಲಿ ಬಿಡಿ, ನಾನೇ ಮಾಡ್ತೀನಿ. ಇವ್ರ ಕೈಲಿ ಅದೆಲ್ಲ ಆಗಲ್ಲ. ಆಗಲ್ಲ ಅಂದ್ರೆ ಏನು ಆಗಲ್ಲ ಕಣಮ್ಮ. ನೀನೀಗ ಮುಗಿ ಬಿದ್ದೆ. ನಿನ್ ಗಂಡಿನ ಜೀವನ ಹಾಳು ಮಾಡ್ತಿರೋದು ಅಂತ ಅನಿಸ್ತಾ ಇದೆ. ನೀನು ಸುಮ್ನೆ ನಿಂತ್ಕೋಬೇಕು ಅಷ್ಟೇ. ಮನೋಜ, ನಾನೇನ್ ಹೇಳಿದ್ರು ಅದನ್ನ ನೀನ್ ಮಾಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ತಿಂಡಿ ಮಾತ್ರ ಅಲ್ಲ, ರಾತ್ರಿ ಊಟನೂ ಇರಲ್ಲ. ಅಮ್ಮ, ನಿನ್ನೆ ರಾತ್ರಿ ಊಟಕ್ಕೆ ಹಾಕಿಲ್ಲ ನೀನು, ಇವಾಗ ಹಂಗೆ ಹೇಳ್ತಿದ್ಯಾ? ಮಾಡ್ತೀಯೋ ಇಲ್ವೋ? ಸರಿ ಆಯ್ತು, ಮಾಡ್ತೀನಿ ಬಿಡು. ಶಾಂತಿ, ಎಲ್ಲಾರ್ಗು ಒಂದೊಂದ್ ಕೆಲಸ ಹೇಳ್ತಿದ್ಯಾ, ನನಗೂ ಒಂದ್ ಕೆಲಸ ಹೇಳ್ಬಿಡು. ಅಯ್ಯೋ, ನಿಮ್ ಕೈಯಲ್ಲಿ ಕೆಲಸ ಮಾಡ್ಸಕ್ಕಾಗತ್ತೇನ್ರಿ? ನೀವು ಮನೆ ದೇವ್ರು, ಆರಾಮಾಗಿ ಸುಮ್ನೆ ಕುತ್ಕೊಳ್ಳಿ ಸಾಕು. ಎಲ್ಲ ನಾನ್ ನೋಡ್ಕೋತೇನೆ. ಆಯ್ತೇನ್ರಮ್ಮ ಸೊಸೇಂದ್ರ? ಆಯ್ತತ್ತೆ. ಮನೋಜ, ಹೋಗಪ್ಪ, ಬೇಗ ಕೆಲ್ಸ ಶುರು ಮಾಡ್ಕೊ. ಅಮ್ಮ, ಕಾಫಿ ಕೊಡ್ಕೊಂಡು ಹೋಗೋಣ? ತೊಳ್ಕೊಂಡ್ಬಂದು ಕೆಲ್ಸ ಮಾಡಿ ಮುಗಿಸಿದ್ಮೇಲೆ ಕಾಫಿ. ಸ್ವಲ್ಪ ಇದನ್ನ ಹಿಡ್ಕೊಳೆ. ಎತ್ತಿ ಕುಡಿ 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 ಕುಡಿ. ಯಾಕ್ರಿ ದಿನ ಎದ್ದ ತಕ್ಷಣ ಮುಗಿತಿದ್ರಿ, ಇವತ್ತು ಮುಗಿದ್ ಮರ್ತೋದ್ರಾ? ಇಲ್ಲ ಕಣ, ಈ ಕ್ಷಣಕ್ಕೆ ಮುಗಿಬೇಕು ಅಂತ ಅನಿಸ್ತು. ಮುಗಿರಿ ಮುಗಿರಿ ಮುಗಿರಿ. ತುಂಬಾ ಒಳ್ಳೇದು. ಯಾವಾಗ್ಲೂ ನಾವು ದೇವ್ರ ಧ್ಯಾನ ಮಾಡ್ತಾನೆ ಇರ್ಬೇಕು. ಪುಸ್ತಕಗಳು ಓದ್ಬೇಕು, ಪೇಪರ್ ಓದ್ಬೇಕು, ಜಗತ್ತಲ್ಲಿ ಏನ್ ನಡೀತಿದೆ ಅಂತೆಲ್ಲ ತಿಳ್ಕೊಬೇಕು. ಜೊತೆಗೆ ವಚನಗಳು ಓದ್ಬೇಕು. ನಿಮ್ಗೆ ಹಿಂಗ್ ನಮಸ್ಕಾರ ಮಾಡಿ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಉದ್ದಕ್ಕೆ ದಂಡೆ ನಮಸ್ಕಾರ ಮಾಡ್ಬಿಡಿ, ದೇವ್ರು ಬೇಗ ಒಲಿತಾರಂತೆ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮಾಡಿ. ಆಯ್ತಾಯ್ತು, ತಗೊಳ್ಳಿ, ಆರೋಗ್ಬಿಡುತ್ತೆ. ಕುಡೀರಿ, ಕುಡಿದ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡಿ. ಕುಡೀರಿ, ನಾನೇ ಮಾಡಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.